ಹಾಯ್, ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಮತ್ತೆ ಡಿಸೈಡ್ ಮಾಡಿದ್ವಿ. ಸೊ ಕೊಪ್ಪಳದಿಂದ ಗದಗಿಗೆ ಬಂದುಬಿಟ್ಟು ಗದಗಲ್ಲಿ ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಬಟ್ ಕಾರಣಾಂತರಗಳಿಂದ ನಾವು ಅಲ್ಲಿ ಎಕ್ಸಾಕ್ಟ್ ಟೈಮ್ಗೆ ಹೋಗ್ಲಾಗೋದಕ್ಕೆ ಜಸ್ಟ್ VRL ಬಸ್ನ ಬುಕ್ ಮಾಡಿಬಿಟ್ಟು ಇವಾಗ ಟೈಮ್ ಬಂದು 10:40 ಆಗೈತಿ ನಿಯರ್ ಬೈ. ಸೊ ಇಲ್ಲಿಂದ ಮಂಗಳೂರು ಹೋಗ್ಬಿಟ್ಟು ಮಂಗಳೂರಿಂದ ಧರ್ಮಸ್ಥಳಕ್ಕೆ ಟ್ರಾವೆಲ್ ಮಾಡ್ಬೇಕನ್ನೋ ನಮ್ಮದು ಪ್ಲ್ಯಾನ್ ಇದೆ. ಸೊ ಇನ್ನು ಮುಂದೆ ಪೂರ್ತಿ ಎಲ್ಲ ಧರ್ಮಸ್ಥಳ ಕವರ್ ಮಾಡ್ಬೇಕನ್ನೋದು ಇದನ್ನು ಫಸ್ಟ್ ಒಂದು ಬ್ಲಾಗ್ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಐ ಹೋಪ್ ಇದು ನೀವು ಎಂಜಾಯ್ ಮಾಡ್ತೀರಂತ ನಾವು ಅಂದ್ಕೊಂಡಿವಿ. ಸೊ ಮೀಟ್ ಇನ್ ಮಾರ್ನಿಂಗ್. ಹ್ಯಾವ್ ಎ ಗುಡ್ ಡೇ, ಗುಡ್ ನೈಟ್, ಬಾಯ್ ಬಾಯ್. ಹಾಯ್. ಸೊ ನಾವು ಬೆಳಿಗ್ಗೆ 9 ಗಂಟೆಗೆ ಮಂಗಳೂರಲ್ಲೇ ರೀಚ್ ಆಗಿಬಿಟ್ಟು ಮಂಗಳೂರಿಂದ 9:30ಗೆ ಧರ್ಮಸ್ಥಳ ಬಸ್ಸಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ರೂಮೆಲ್ಲ ಸರ್ಚ್ ಮಾಡಬೇಕಾದ್ರೆ ಸಹ್ಯಾದ್ರಿಯಲ್ಲಿ ನಮಗೆ ರೂಮ್ ಸಿಕ್ತು. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಜಸ್ಟ್ ದರ್ಶನಕ್ಕಂತ ಹೊರಟಿದ್ದೀವಿ. ಸೊ ಬೆಳಿಗ್ಗೆ ಏನಂತ ಸ್ಟ್ಯಾಂಡ್. ಸೊ ನಾವು ದರ್ಶನಕ್ಕೆ ಹೋಗ್ಬೇಕಂತೇಳಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸೀದಾ ದೇವಸ್ಥಾನ ಕಡೆಗೆ ಹೊಂಟಿದ್ದೀವಿ. ಸೊ ನೆಕ್ಸ್ಟ್ ಮೀಟ್ ಇನ್ ಟೆಂಪಲ್. ಬಾಯ್. ಸೊ ಸಹ್ಯಾದ್ರಿಯಿಂದ ನಾವು ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಆ ಎಂಟ್ರೆನ್ಸ್ನ ನಿಮಗೆ ತೋರಿಸ್ತೀನಿ. ಇದು ಸಹ್ಯಾದ್ರಿ ವಸತಿ ನಿಲಯದಿಂದ ಸೀದಾ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗೋ ರೂಟು. ಸೊ ಇಲ್ಲಿಂದ ಒಂದು 500 ಮೀಟ್ರ್ ಆಗುತ್ತೆ. ಸೊ ಇದು ಮೇನ್ ಡೋರ್ ಎಂಟ್ರೆನ್ಸ್ ರೋಡ್ ಇದು. ಸೊ ನಾವು ಇವಾಗ ಜಸ್ಟ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಬಾಗಿಲಿನಲ್ಲಿ ಇದೀವಿ ಈಗ. ಸೊ ನಾವು ಹೋಗ್ಬೇಕು ಇವಾಗ. ಇದು ಎಂಟ್ರೆನ್ಸ್ ಬಂದ್ಬಿಟ್ಟು ಸೊ ಹೋಗೋಣ ಬನ್ನಿ. ಬಾ ಮಚ್ಚ ಹೋಂಬಾ. ಲುಕ್ಕು 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 ಸಪ್ಪಲ್ಲ ಹೋಗ್ಬೇಕಲ್ಲ. ಬೆಸ್ಟ್ ಮಚ್ಚ ಆಗಲೇ ಇಲ್ಲಿದೆ. ಸೊ ಎಂಟ್ರೆನ್ಸಲ್ಲಿ ಬಂದ್ವಿ. ಸೊ ದೇವಸ್ಥಾನ ಮುಂದೆ ಹೋಗೋಣ ಬನ್ನಿ ಇವಾಗ. ಇದು ಬಾಹುಬಲಿಗೆ ಹೋಗೋ ಅಂತ ಏಕಶಿಲಾ ಬಾಹುಬಲಿಗೆ ಹೋಗೋ ಮೆಟ್ಲಿವು. ಈ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ಹೋಗುತ್ತೆ ದಾರಿ. ಹೋಗ್ಬಿಡೋಣ. ಮಾಚ ಸಾಕು ಅನ್ಸುತ್ತೆ. ಸೊ ದಟ್ಸ್ ಇಟ್. ಸೊ ಅಣ್ಣ ಮಂಗಳೂರು ಬನ್ಸು, ಟೊಮೊಟೊ ರೈಸು, ಇಡ್ಲಿ ನಮ್ಮ ಸರ್ ಎಲ್ಲ ಆರ್ಡರ್ ಮಾಡಿದರು. ಸೊ ದರ್ಶನಕ್ಕೆ ಹೋಗ್ಬೇಕಂತೇಳಿ ಫುಲ್ ಫಿಟ್ ಆಗತ್ತಣ್ಣ. ಅಣ್ಣ ಕತ್ತಮ್ ಮಾಡೋಣ ಅಷ್ಟು ಹೋಗ್ಬಿಡೋಣ ಇವಾಗ ದರ್ಶನಕ್ಕೆ ಪಟ್ ಅಂತೇಳಿ. ಸೊ ಇವಾಗ ಜಸ್ಟ್ ನಾವು ಈವ್ನಿಂಗ್ ಟಿಫನ್ ಮುಗಿಸ್ಕೊಂಡ್ಬಿಟ್ಟು ದೇವಸ್ಥಾನ ಹತ್ರ ಹೊಂಟಿದ್ವಿ. ಸೊ ಇದು ಮಂಜುನಾಥ ತಕ್ಷಣ ಬಂದ ತಕ್ಷಣ ಇದೊಂದು ಶಿವಮೂರ್ತಿ ಸ್ಪೆಷಲ್ ನಮಗೆ ಬಂದ ತಕ್ಷಣ ಎಂಥ ರಶ್ ಆಯ್ತು ಮಾರ ಇವತ್ತು. ಸೊ ವೀಕೆಂಡ್ ಆಗೈತೆ ಅಂದ್ರೆ ಫುಲ್ ರಶ್ ಆಯ್ತು ನೋಡಪ್ಪ. ನಾಳೆ ನಮ್ಮ ಸರ್ಕಾರಿ ರಜೆ ಇರೋದ್ರಿಂದ ಸೊ ಮಸ್ತ್ ಆಗೈತೆ ನಮಗೆ ಹೋಗ್ಲಿಕ್ಕೆ. ಇದು ಮಾತ್ರ ಸಕ್ಕದೈತಲ್ಲ ವ್ಯೂ. ನೋಡೋದು ನಾವು ಇವಾಗಿದ್ದೀವಿ ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಮುಂದೆ.
ಫುಲ್ ರಶ್ ಇದೆ ಇವತ್ತು. ಇನ್ನೂ ದರ್ಶನಕ್ಕೆ ಹೋಗಿಲ್ಲ, ದರ್ಶನಕ್ಕೆ ಹೋಗಿ ಬಂದ್ಬಿಟ್ಟು ಮಾಡೋದು. ನೋಡ್ಬೋದು ಸ್ವರ್ಗ 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 ನೆಮ್ಮದಿ. ಫೈನಲಿ ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಬಂದಿದ್ದೀವಿ. ಸೊ ಇವಾಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ಸಿಕ್ಕಿವಿ. ಮಂಜುನಾಥಾಯ ನಮಃ. ಸೊ ನಾವು ಫೈನಲಿ ಆಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟೆಂಪಲ್ ಕಡೆ ಇದ್ದೀವಿ. ಸೊ ಸುಮಾರು ಜನ ಕೇಳಿಸಿರ್ತಾರೆ, ಪದೇ 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 ಹೋಗ್ತಾರೆ, ಧರ್ಮಸ್ಥಳಕ್ಕೆ ಹೋಗ್ತೀರಿ, ಮೂರ್ತಿಗಳಿಗೆ ಹೋಗ್ತೀರಿ, ಹಿಂಗೆ ಮಾಡ್ತೀರಿ ಅಂತೇಳಿ. ಇಲ್ಲ ಮಣ್ಣದಲ್ಲ ಹೇಳ್ತಾರೆ ನೋಡಿರೋದು, ಎದಕ್ಕೆ ಬರ್ತೀವಿಲ್ಲ ಅಂತೇಳಿ. ಮಂಜಾಣ ಹಾಂ ನಾವು ಏನಕ್ಕೆ ಬರ್ತೀವಿ ಅಂತ ಹೇಳಪ್ಪ ಸ್ವಲ್ಪ. ಅಕ್ಕ ನೋಡ್ಲಿ ಹುಡುಗರು, ಅಕ್ಕ ನೋಡ್ತಿರ್ತಾರೆ ಅಂತ ಹೇಳ್ಬಿಡು ಅಂತ. ಸೊ ಅಣ್ಣ ಏನಕ್ಕೆ ಬರ್ತಾನೆ ಅಂತ ಹೇಳ್ತಾನಂತ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತಾನೆ. ಸೊ ದರ್ಶನ ಮಾಡ್ಕೊಂಬಂದ್ಬಿಟ್ಟು ಅಣ್ಣ ಏನಕ್ಕೆ 4 ತಿಂಗಳಿಗೊಮ್ಮೆ ನಾವು ಇಲ್ಲಿ ಬರ್ತೀವಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೆಕ್ಸ್ಟ್ ದರ್ಶನ ದರ್ಶನ ಮಾಡೋಕ್ಕೆ ಕ್ಯೂ ಇದೆ ಅಂತ, ಸುಮಾರಾಗಿ ರಶ್ ಇದೆ ಅಂತ, ಫುಲ್ಲಾಗಿ. ಸೊ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ನಾವು ಇವಾಗ ಶ್ರೀ ಮಂಜುನಾಥ ದರ್ಶನಕ್ಕಾಗಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಮಂಜಣ್ಣ ರಶ್ ಇಲ್ಲ ಭಾಳ ಇವತ್ತು. ರಶ್ ಐತೆ ಅಂದ್ಕೊಂಡಿದ್ವಿ, ಬಟ್ ರಶ್ ಇಲ್ಲ. ಆರಾಮಾಗಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ನೆಮ್ಮದಿ ಎಲ್ಲೇ ಟ್ರಿಪ್ ಹೋದ್ರು ಅಣ್ಣದನಲ್ಲ, ಅಣ್ಣನ ಕಾರಣ. ನಾವೆಲ್ಲೂ ಹೋಗಲಿ ಏನೋ ಮಾಡಲಿ ಇಲ್ಲದನಲ್ಲ, ಎಲ್ಲ ಮಾಸ್ಟರ್ ಪ್ಲ್ಯಾನ್ ಅಣ್ಣಂದು. ಸೊ ನಾವೇನಾದ್ರು ಟ್ರಿಪ್ ಹೋಗ್ತೀವಿ, ಎಲ್ಲ ಹೊರಗಡೆ ಹೋಗ್ತೀವಿ ಏನಪ್ಪ ಅಂದ್ರೆ ಬೇಜಾರಾಗಿ ಅಣ್ಣನ ಕಾರಣ. ಎಲ್ಲ ನೋಡು, ನಾವು ಎಲ್ಲಿಗೂ ಭಾಳ ಅಡ್ಡಾಡ್ತೀವಿ ಅಂತ ಯಾರು ಬೈರಿದ್ರೆ ಬೈದ್ರಿ, ಇಲ್ಲಿಗೆ ಇತ್ತಿಗೆ ಬೈರಿ. ಸೊ ಈ ಪ್ಲ್ಯಾನ್ ಹಾಕಿರ್ತಾನೆ, ನಾವು ಅದನ್ನು ಮೂವ್ ಮಾಡ್ತೀವಿ ಅಷ್ಟೇ. ರೆಸ್ಟ್ ಇಲ್ಲ ಅಂದು ನೋಡಲ್ಲ, ಎಂಥ ರೆಸ್ಟ್ ಇದೆ ಮಾರ. ಹೆಚ್ಚು ಕಡಿಮೆ 2 ತಾಸು ಆಗತ್ತೆ ಜರ್ನಿ. ರೆಸ್ಟ್ ಆಯ್ತು ಮಾರ, ರೆಸ್ಟ್ ಇಲ್ಲ ಅಂತಲ್ಲಿ. ಸೊ ಕೊಪ್ಪಳಿಂದ ಇಲ್ಲ ನಮ್ಮ ಅನಾಹುತ ಮಂಜ ಬಂದ ನೋಡಿ ಪಟ್ಟಣಗ. ಇದು ನೋಡಿ ಮಂಜ ಟ್ರೈನಿಗೆ ಬಂದ ನಾನು ಬಿಟ್ಟು. ಈ ನನ್ನ ಮಗ ಮಂಜ ಅದನ್ನ ಮಂಜ ಕೊಪ್ಪಳಿಂದ ನಮ್ಮನ್ನು ಬಿಟ್ಬಿಟ್ಟು ನಿನ್ನೆ ನೈಟು ಇಲ್ಲಿ ಬಂದವ್ ನೋಡಿದೆ. ಇಲ್ಲದನಲ್ಲ ಈ ನನ್ನ ಮಗ ಟ್ರೈನಿಗೆ ಬಂದಾನ. ಸೊ ಇಲ್ಲದ ನೋಡಿದ ಕೊಪ್ಪಳಿಂದ ಬಂದಾನ. ಯಾರಿಲ್ಲಿ ಈ ಮಂಜುನಾಥ್ ಅಂತೇಳಿ ನಮ್ಮ ಫ್ರೆಂಡ್ ಇವ. ನಿನ್ನೆ ರಾತ್ರಿ ಇವ ಟ್ರೈನಿಂದ ಬಂದ ನೀವ ನಮ್ಮನ್ನು ಇವ ಟ್ರೈನ್ ಮಿಸ್ ಮಾಡ್ಕೊಂಡು, ನಾವು ಟ್ರೈನ್ ಮಿಸ್ ಮಾಡ್ಕೊಂಡು ಬಸ್ಸಿಗೆ ಬಂದೀವಿ. ಬಟ್ ಅಣ್ಣ ಒಬ್ಬವನ್ನೇ ಟ್ರೈನ್ ಜರ್ನಿ ಮಾಡ್ಕೊಂಡು ಗದಗಲಿಂದ ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷ ಆಗ್ಯಾನ. ನೋಡ್ಕೊಂಬಿಡ್ರಿ ಮಂಜುನಾಥ್ ಅಂತೇಳಿ ಅಣ್ಣ.
4:30 ಹೋಗ್ಬಿಟ್ಟು ಇವಾಗ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗ್ತೀವಿ. 3-4 ತಾಸು ದರ್ಶನ ಮುಗಿಸ್ಕೊಂಡು ಅಣ್ಣ ನಾವು ಪ್ರಸಾದ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು, ಆದರೂ ಪರವಾಗಿಲ್ಲ, ದರ್ಶನ ಎಲ್ಲ ಚೆನ್ನಾಗಾಯ್ತು. ಸೊ ಅಣ್ಣ ಫುಲ್ಲು ಜೋಶಲ್ಲಿದ್ದಾನೆ. ಪ್ರಸಾದ ಮುಗಿಸ್ಕೊಂಬಿಟ್ಟು ಮತ್ತೆ ಮೀಟ್ ಮಾಡೋಣ ನಿಮ್ಗೆ. ಫಸ್ಟ್ ಊಟಕ್ಕೆ ಹೋಗೋಣ ಮಚ್ಚ. ಊಟ ಮುಗಿಸ್ಕೊಂಡು ಬಂದು ಬರೋಣ ಫಸ್ಟ್. ಬಾಯ್ ಬಾಯ್. ಸೊ ಇವಾಗ ದರ್ಶನ ಮುಗಿಸ್ಕೊಂಬಿಟ್ಟು ಸೀದಾ ಅನ್ನಪೂರ್ಣ ನೀವು ಭೋಜನಾಲಯಕ್ಕೆ ಹೊಂಟೀವಿ. ಇವಾಗ ಮಂಜಣ್ಣವ್ರಿಗೇನೋ ಹೊಟ್ಟೆ ಹಸ್ತದಂತ ಜಾಸ್ತಿ. ಸೊ ಊಟ ಮುಗಿಸ್ಕೊಂಬಿಟ್ಟು ಹೊರಗಡೆ ಬರ್ಬೇಕು ಇವಾಗ. ರೂಟ್ ಚೇಂಜ್ ಆಗೈತೆ ನೋಡಿ. ಇದು ಅವಾಗ ಹಿಂಗೆ ಇದ್ದಿದ್ದಿಲ್ಲ, ಎಲ್ಲ ಕಂಪೌಂಡ್ ಎಲ್ಲ ಕಟ್ಬಿಟ್ರೆ ಅದು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಡೆವಲಪ್ ಆಗ್ಬಿಟ್ಟೈತಿಲ್ಲ. ಅದ ನಾವು ಬರ್ತೀವಲ್ಲ 3 ತಿಂಗಳಿಗೊಮ್ಮೆ ಎಲ್ಲ ಡೆವಲಪ್ ಮಾಡಾಕತ್ತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ, ಮಾಲ್ ಎಲ್ಲ ಆಗಿರುತ್ತೆ. ಹೌದು ಮಾಡ್ತಾರೆ, ಆರಾಮ್ಸೆ ಮಾಡ್ತಾರೆ. ಬಜೆಟ್ ದೊಡ್ಡದೈತಿ. ಸೊ ಮಾಡಲಿ ಊಟ ಮುಗಿಸ್ಕೊಂಬಿಟ್ಟು ಸೀದಾ ಅನ್ನದಾನೇಶ್ವರ ಹೋಗಿ ಅಲ್ಲಿ ತೋರಿಸ್ಬಿಡೋಣ ಇವರಿಗೆ. ಅಮೇರಿಕದಿಂದ ನಡ್ಕೊಂಡೇ ಬಂದ್ಬಿಟ್ಟವನು ನೋಡ. ಮಂಜಾನ ಊಟಕ್ಕೆ ಕುಂತಾನ. ಕೊಪ್ಪಳದಿಂದ ಟ್ರೈನಿಗೆ ಬಂದು ಅಣ್ಣ ಊಟಕ್ಕೆ ಕುಂತ್ಕೊಂಡ. ಮಾತಿದ್ರೆ